ಒಂದು ಇದನ್ನ ನಮ್ಮ ಇಲ್ಲ ಸರ್ ಒಂದು ಸೆಕೆಂಡು ಸಾಹೇಬ್ರಿಂದ ನೀವು ಕೆಲಸ ಮಾಡಿ ಒಂದು ಸ್ಟೇಟ್ಮೆಂಟ್ DCP ಸಾಹೇಬ್ರೆ. ಮುಖ್ಯ ಉದ್ದೇಶ ಏನಂತ ಅಂದರೆ ಯಾವುದೇ ಥರದ್ದು ಅಹಿತಕರ ಘಟನೆಗಳು ಗಣಪತಿ ಚಪ್ರದಲ್ಲಿ ಇರಲಿ, ಗಣಪತಿ ಹಬ್ಬದ ಮಧ್ಯದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡಿಬಾರ್ದು ಅಂತ ಅಷ್ಟೇ. ಎಲ್ಲರೂ ಒಂದಾಗಿರಬೇಕು. ನಮ್ಮ ಜನಾಂಗದ ಶಾಂತಿಯ ತೋಟ ಇದು. ಹಾಗಾಗಿ ನಾವು ಅದೇ ಥರ ನಡ್ಕೋಬೇಕು. ಯಾವುದೇ ಥರದ್ದು ಒಂದು ಕುಮ್ಮಕ್ಕು ಇರಬಾರ್ದು ಅಂತ ನಾವು ನಮ್ಮದಿದು ಪ್ರಯತ್ನ ಮಾಡ್ತಾಯಿದ್ವಿ ಅಷ್ಟೇ. ಈಗ ನೋಡಬೇಕಂದ್ರೆ ಆ ಥರ ಏನೂ ಚರ್ಚೆ ಇಲ್ಲ. ಸೆನ್ಸಿಟಿವ್ ಏರಿಯಾಸು ನಮಗಂತೂ ಏನೂ ಗೊತ್ತಿರಲ್ಲ. ಪೊಲೀಸ್ ಇಲಾಖೆಯವ್ರಿಗೆ ಗೊತ್ತಿರುತ್ತೆ. ನಮ್ಮ ಕರ್ತವ್ಯ ಬರೀ ಕೊಡೋದು, ನಾವು ಕೊಡ್ತಾ ಇದ್ದೀವಿ ಅಷ್ಟೇ. ನಮ್ಮ ಶಾಸಕರ ಅಪ್ಪಣೆ ಮೇರೆಗೆ ನಾವು ನಮ್ಮ ತನ್ವೀರ್ ಸೇಠ್ ಸಾಹೇಬ್ರಿಗೆ ನಾವು ಚರ್ಚಿಸಿ ಅವರು ಓಕೆ ಅಂತ ಹಸಿ ನಿಶಾನೆ ತೋಡಿದ ತಕ್ಷಣ ನಾವು ಕೊಡ್ತಾಯಿದ್ದೀವಿ ಅಷ್ಟೇ. ಮೊನ್ನೆ ಒಂದು 10 ಕೊಟ್ಟಿದ್ದೀವಿ NR ಠಾಣೆ ವ್ಯಾಪ್ತಿಗೆ, ಮತ್ತು ಇವತ್ತು ಉದಯಗಿರಿ ಠಾಣೆ ವ್ಯಾಪ್ತಿಗೆ ಕೊಟ್ಟಿದ್ದೀವಿ. ಇನ್ನು ಮುಂದಕ್ಕೆ ನೋಡಬೇಕು ಎಲ್ಲೆಲ್ಲಿ ಕೊಡಬೇಕಂತ ನಾವು ಚರ್ಚಿಸಿ ಕೊಡ್ತಾ ಇದ್ದೀವಿ. ಈಗ ನಾವು ಇಂಡಿವಿಜುವಲಿ ಆಗಿ ಯಾರಿಗೂ ಹೋಗ್ಬಿಟ್ಟು ಚಪ್ರದಲ್ಲಿ ಸಂಘಕ್ಕೆ ಯಾರಿಗೂ ಕೊಡ್ತಾ ಇಲ್ಲ, ಹುಡುಗರಿಗೆಲ್ಲ. ಏನಕ್ಕಂದರೆ ಅದರಲ್ಲಿ ಕಂಟ್ರೋಲಿಂಗ್ ಇರಲ್ಲ. ಅವ್ರಿಗೆ ಕೊಟ್ಟರೆ ಇವ್ರಿಗೆ ಬೇಜಾರು, ಇವ್ರಿಗೆ ಕೊಟ್ಟರೆ ಇವ್ರಿಗೆ ಬೇಜಾರು, ಅದು ಸರಿಗಿರಲ್ಲ ಅಂತ ನಾವು ಪೊಲೀಸ್ ಇಲಾಖೆಗೆ ನಾವು ಡೈರೆಕ್ಟಾಗಿ ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀವಿ. ಏನಕ್ಕಂದರೆ ಎಲ್ಲ ಅದರದ್ದು ಏನು ವಿಡಿಯೋಸ್ ಇದ್ದಿರುತ್ತೆ, ಕವರೇಜ್ ಇರುತ್ತೆ, ಅದು ಪೊಲೀಸ್ನವ್ರಿಗೆ ಉಪಯೋಗ ಇರೋದು. ಏನಕ್ಕಂದರೆ ಅವರೇ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಅವ್ರ ಹತ್ರ ಇದ್ದರೆ ಒಳ್ಳೆಯದು. ಹಾಂ, ಇಲ್ಲ ಕೂರ್ಸಲ್ಲಿ ಈಗ ನಾನು ಫಸ್ಟೇ ಹೇಳಿದೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಗಣಪತಿಗೆ. ವರ್ಷಕ್ಕೆ ಒಂದೇ ಸತಿ ಬರೋದು ಗಣಪತಿ. ಲಕ್ಷಾಂತರ ರೂಪಾಯಿ ಬರೀ ಅನ್ನದಾನಕ್ಕೆ ಮಾಡಿಬಿಡ್ತಾರೆ. ಈಗ ದೇವ್ರಿಗೆ ಕೂರಿಸ್ಬಿಟ್ಟು ನೆಮ್ಮದಿಯಾಗಿ ಎಲ್ಲ ಯಾವುದೇ ಥರದ ಅಹಿತಕರ ಘಟನೆ ಯಾರೂ ಮಾಡೋಕ್ಕೆ ಹೋಗಲ್ಲ. ಕೇಸ್ ಯಾರಾದರೂ ಯಾರಾದರೂ ಕಿಡಿಗೇಡಿಗಳು ಮಾಡಿ ಮನ್ಸಿದ್ರೂ ಮಾಡೋಕ್ಕಾಗಲ್ಲ ಅಂತ ಅಷ್ಟೇ. ಸೇಫ್ಟಿ ಪರ್ಪಸ್. ಎಲ್ಲರಿಗೂ ನಮಸ್ಕಾರ. ಉದ್ದೇಶ ಏನಂತ ಹೇಳಿದ್ರೆ, ಮೈಸೂರಲ್ಲಿ ಯಾವ ಘಟನೆನೂ ಆಗಬಾರ್ದು. ಆ ಘಟನೆಯಲ್ಲಿ ನಾವು ಕಮಿಷನರ್ ಆಫೀಸಲ್ಲಿ ಏನು ಸಭೆ ನಡೀತು, ಆ ಸಭೆ ಮೇಲೆ ಮೈಸೂರು NRಯಿಂದ ಶುರು ಹತ್ರದಲ್ಲಿ 2 ಸ್ಟೇಷನ್ ಇದೆ. ಉದಯಗಿರಿನೂ ಇದೆ, ಟ್ರಾಫಿಕ್ಕು ಇದೆ. ಆದರೆ ಲ್ಯಾಂಡ್ ಆರ್ಡರ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಬಿಟ್ಟು ಉದಯಗಿರಿ ಒಂದು ಮತ್ತು NR ಒಂದು ಅಲ್ಲಿ ಕೊಟ್ಟಿದ್ದೀವಿ. ಯಾಕಂತ ಹೇಳಿದ್ರೆ ನಾಳೆ ದಿನ ಏನು ಸಮಸ್ಯೆ ಆಗ್ಬಿಡು. ಇವಾಗ ಲೈಸೆನ್ಸ್ ಕೊಡಲ್ಲ, ಒಂದು ಕ್ಯಾಮ್ರಾ ಕುಣಿಸ್ಬೇಕು ಅಂದರೆ ಅವರೇ ಕುಣಿಸ್ತಾರೆ ಪೊಲೀಸವ್ರು ಹಿಡಿದ್ರೆ. ಆದರೆ ಏನೋ ವಿಶ್ವಾಸದಲ್ಲಿ ನಾವು ಒಂದು ಡೊನೇಷನ್ ಥರ ಡಿಸ್ಟ್ರಿಬ್ಯೂಟ್ ಮಾಡಿ, ಎಲ್ಲೋ ಒಂದು ಪ್ರಾಬ್ಲಮ್ ಇರ್ತದೆ, ಒಂದು ಡೊನೇಷನ್ ಥರ ಆಗುತ್ತೆ ಗಣಪತಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀವಿ. ಎಲ್ಲ ನೆಮ್ಮದಿಯಾಗಿರಬೇಕು, ಸಮಾಧಾನವಾಗಿರಬೇಕು. ಮುಂದೆ ಮೀಲಾದ್ ಬರ್ತೈತೆ, ನಾವೆಲ್ಲ ತಮ್ಮನ ಥರ ಬದುಕಬೇಕು, ಅಷ್ಟೇ ನಮ್ಮ ಉದ್ದೇಶ. ಬೇರೆ ಯಾರಿಗೂ ಏನು ತೊಂದರೆ ಕೊಡಬೇಕು, ಬೇರೆ ಯಾರಿಗಾರ ಏನಪ್ಪ ಗಣಪತಿ ಹತ್ರ ಕ್ಯಾಮ್ರಾ ಆಗಬೇಕು, ಅದಾಗಬೇಕು ಅಂತ ಆ ಥರ ಇಲ್ಲ. ಅವರವರೇ ಕಿಚ್ಚಾಡ್ಕೊಂಡ್ರೆ ನಾಳೆ ದಿನ ಕುಡಿದ್ಬಿಟ್ಟು ಹಬ್ಬ ಅಂತ ಹೇಳಿದ್ರೆ ಕುಣಿತಾರೆ, ಡ್ಯಾನ್ಸ್ ಆಡ್ತಾರೆ, ಅದರಲ್ಲಿ ಏನಾರು ಸಮಸ್ಯೆ ಆಗೋದು ಆ ಥರ ಆಗಬಾರ್ದು. ಯಾರಿಗೂ ತೊಂದರೆ ಆಗಬಾರ್ದು.